ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ವಿವೇಕ್. ಏನು ಸರ್ ವಿಷಯ? ಮೊದಲು ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಹಾಂ ಹೇಳಿ ಸರ್. ನಾಳೆ ಮನೇಲಿ ಒಂದು ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿ. ಏನಾದರೂ ಕೇಳಿದ್ರೆ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳಿ. ಓಕೆ ಓಕೆ ಸರಿ ಸರ್. ನನ್ನ ಮತ್ತೆ ನಿಧಿ ವಿಚಾರನ ಮನೆಯವ್ರ ಹತ್ರ ಹೇಳಕ್ಕೆ ಇದೇ ಸರಿಯಾದ ಸಮಯ. ಎಲ್ಲ ಹೇಳ್ಬಿಡ್ತೀನಿ. ಸರಿ ಸರ್. ಸರ್ ಎಂತ ಮಾತು ಹೇಳ್ಬಿಟ್ರಿ ಗೊತ್ತಾ ಸರ್? ಪಕ್ಕದಲ್ಲಿ ಯಾರಾದ್ರೂ ಇದ್ಬಿಟ್ರೆ ಹಂಗೆ ತಪ್ಕೊಂಡು ಮುತ್ಕೊಂಡು ಬಿಡ್ತಿದ್ದೆ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ನೋಡಿ, ಖುಷಿಲಿ ಮಾಡೋ ಕೆಲಸ ಮರಿಬೇಡಿ, ಎಲ್ಲ ನೀಟಾಗಿ ಅರೇಂಜ್ ಮಾಡಿ. ಹಾ ಮಾಡಿಸ್ತೀನಿ ಸರ್. ಸರ್, ನಿಜವಾಗ್ಲೂ ನಮ್ಮ ವಿಚಾರನ ನಾಳೆ ಮನೆಯವ್ರಿಗೆ ಹೇಳ್ತಿದೀವಾ? ಮತ್ತೆ ಅಕ್ಕ ಬಾವನ ವಿಷಯ? ನಾಳೆ ಮದುವೆನೇ ಆದ್ಮೇಲೆ ಮುಚ್ಚಡಕ್ಕೆ ಏನಿರ್ತೇನೆ ದಿ. ಎಷ್ಟು ದಿನ ಸುಳ್ಳಲ್ಲಿ ಬದುಕಿದ್ ಸಾಕು. ಸತ್ಯ ಸುಳ್ಳಷ್ಟು ಕಷ್ಟ ಅಂತೂ ಕೊಡಲ್ಲ. ಎಲ್ಲ ಹೇಳ್ಬಿಡೋದೆ. ಕರ್ಣ ಇರ್ಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಇರ್ತಾನೆ ಇರ್ಲಿಲ್ಲ ತೇಜಸ್. ಸರಿಯಾದ ಸಮಯಕ್ಕೆ ಬಂದು ಅವರು 2 ಜೀವ ಉಳಿಸ್ಬಿಟ್ರು. ದಿನದಿಂದ ದಿನಕ್ಕೆ ಅವ್ರ ಋಣ ಜಾಸ್ತಿ ಆಗ್ತಾನೆ ಇದೆ. ಸರಿ, ನೀನು ಫ್ರೆಶ್ ಅಪ್ ಆಗು. ಕರ್ಣ ಕರ್ಣ ಕರ್ಣ, ಏನಾಗಿದೆ ನಿತ್ಯ ನಿನಗೆ? ಅವನ ಬಗ್ಗೆ ಮಾತಾಡಬೇಡ ಅಂತ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಕರ್ಣನ ವಾಯ್ಸ್ ನೋಟ. ಮದ್ವೆಗೆ ಬೇಕಾಗಿರೋ ಸಾಮಗ್ರಿ ಪಟ್ಟಿಗಳನ್ನೆಲ್ಲ ಕೊಟ್ಟಿದ್ನಲ್ಲ, ಅದ್ರದ್ದು ಎಲ್ಲ ಹೆಚ್ಚು ಕಮ್ಮಿ ವ್ಯವಸ್ಥೆ ಆಗಿದೆ ಅಲ್ಲ? ಹೌದು. ವಧುವರರಿಬ್ಬರಿಗೆ ಬಾಸಿಂಗ, ಧಾರೆ ಸೀರೆ, ತಾಳಿ, ಕಾಲುಂಗ್ರ, ಅದಾದ್ಮೇಲೆ ಅಕ್ಷತೆ, ಇದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಏನಾದ್ರೂ ಬಿಟ್ಟಿದ್ರೆ ಮತ್ತೆ ಮೆಸೇಜ್ ಹಾಕ್ತೀನಿ. ಡೋಂಟ್ ವರಿ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ. ಹಂಗೆ ಮದುಮಗಳು ತಂಗಿನೂ ಚೆನ್ನಾಗಿ ನೋಡ್ಕೋಬೇಕು, ಅವಾಗವಾಗ ನೋಡ್ತಾನೇ ಇರ್ಬೇಕು ಅಂತ ಅವ್ರ ಕೈಲಿ ಹೇಳಿಸ್ಲಾ? ಅದು ಯಾರು ಹೇಳ್ದಿದ್ರು ಮಾಡ್ಲೇಬೇಕಲ್ವಾ? ನಿತ್ಯ, ಆರ್ ಯು ಆಲ್ ರೈಟ್? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್, ಆರಾಮಾಗೇ ಇದ್ದೀನಿ. ಇನ್ನು ಇರೋ ಬರೋ ಚೂರು ಪ್ರಾಬ್ಲಮ್ ಕೂಡ ನಾಳೆ ಮುಗ್ದೋಗುತ್ತೆ. ಆರಾಮಾಗಿರಿ, ಏನೋ ಟೆನ್ಷನ್ ತಗೋಬೇಡಿ. ಥ್ಯಾಂಕ್ ಯು ಕರ್ಣ. ನನಗೆ ಗೊತ್ತು ನೀವು ನಿಮ್ಮ ಮದುವೆಗೋಸ್ಕರ ಎಷ್ಟು ಕನ್ಸು ಕಟ್ಕೊಂಡಿದ್ದೀರಿ ಅಂತ. ನೋಡಿ, ಮುಜುಗರ ಪಡದೆ ನೇರವಾಗಿ ಹೇಳಿ ಈ ಸ್ಪೆಷಲ್ ಡೇಗೆ ನಿಮ್ಗೆ ಏನು ಬೇಕು ಅಂತ. ನಾನು ಕೇಳ್ದೇನೆ ನನ್ಗೆ ಅಷ್ಟೆಲ್ಲ ಕೊಟ್ಟಿದ್ದೀರಾ. ಇನ್ನೇನು ಕೇಳಕ್ಕಾಗತ್ತೆ? ಆಕ್ಚುಲಿ ಕೇಳಲೂಬಾರ್ದು. ಪ್ಲೀಸ್ ಈ ಥರ ದೊಡ್ಡ ಮಾತೆಲ್ಲ ಆಡಬೇಡಿ. ಮರೆಯೋಕ್ಕಾಗ್ದಿರೋ ಥರ ಜೊತೆಲಿ ನಿಂತವ್ರಲ್ವಾ ನೀವು? ನಿಮ್ಮ ಬಗ್ಗೆ ಮಾತಾಡದೆ ಇರೋಕ್ಕಾಗತ್ತಾ? ನೀವು ಹೋಗ್ಲದ್ ನಿಲ್ಲಿಸಿ ಮುಂದಕ್ಕೆ ಹೇಳಿ. ಒಂದೇ ಒಂದು ಲಾಸ್ಟ್ ಹೆಲ್ಪ್ ಕೇಳ್ತೀನಿ ಪ್ಲೀಸ್. ನನಗೆ ಮೆಹಂದಿ ಹಾಕ್ಸ್ತೀರಾ? ಅಷ್ಟೇ ತಾನೇ? ನಿಮ್ಮ ಲೈಫ್ ಕಲರ್ಫುಲ್ ಆಗೋ ಟೈಮಲ್ಲಿ ಕೈ ಕಲರ್ ಕೊಡ್ಸೋದು ಕಷ್ಟನಾ? ಈಗಲೇ ಅರೇಂಜ್ ಆಗುತ್ತೆ ಇರಿ. ಕರ್ಣ ಸೆರೆ ತುಂಬಾ ಚೆನ್ನಾಗಿ ಗೋರಂಟಿ ಆಗ್ತಾರೆ, ಗೊತ್ತಾ ನಿನ್ಗೆ? ಅಲ್ಲ ಸರ್, ಏನು ಕರ್ಣಂಗ್ ಮೆಹಂದಿ ಹಾಕಕ್ ಬರುತ್ತಾ? ನೀವು ಇಲ್ದಿರೋದೆಲ್ಲ ಹೇಳಿ ಸಿಕ್ಕಾಕಿಸ್ಬೇಡಿ ಪ್ಲೀಸ್. ನೀವು ಇವ್ರ ಮಾತನ್ನ ಹೆಚ್ಕೋಬೇಡಿ. ತೇಜಸ್, ಇಷ್ಟು ದಿನ ಚೂರ್ ಚೂರಾಗಿದ್ದ ನಮ್ಮ ಕನ್ಸುಗಳಿಗೆಲ್ಲ ಎಷ್ಟು ಚಂದ ಜೀವ ಸಿಗ್ತಿದೆ ಅಲ್ಲ. ನಾಳೆಯಿಂದ ಎಲ್ಲ ನಾವು ಅಂದ್ಕೊಂಡಿರೋ ಥರನೇ ಇರುತ್ತೆ. ಇನ್ಮುಂದೆ ನಾನು ನೀನು ಅಲ್ಲ, ನಾವು ಮಾತ್ರ ಇರ್ತೀವಿ. ಅಲ್ಲ ಕಾರಣ, ಅದ್ ಮಾಡ್ತಾರೆ, ಇದು ಮಾಡ್ತಾರೆ, ಮೆಹಂದಿ ಹಾಕ್ತಾರೆ, ಇದೆಲ್ಲ ಯಾಕ್ರಿ ಹೇಳ್ಬೇಕಿತ್ತು? ಸುಮ್ಮನಿರಕ್ಕೆ ನಿಮ್ಗೆ. ಹಾಗಾದ್ರೆ ನಾನೇನು ಮಾತಾಡ್ಲೇಬಾರ್ದಾ? ಹಾಗಲ್ಲ ನಿಧಿ, ಏನ್ ಸಿಚುವೇಶನ್ ಅಂತ ನೆನ್ನೆ ಹೇಳ್ದೆ ಅಲ್ವಾ? ಸುಮ್ನೆ ರೀ ಸರ್, ನನಗೆ ಆ ರೀತಿ ಎಲ್ಲ ಏನು ಕಾಣಿಸ್ತಿಲ್ಲ. ನೋಡಿ,
ಇಂಥ ವಿಷಯದಲ್ಲಿ ನಿಮಗಿಂತ ನನಗೆ ಅನುಭವ ಜಾಸ್ತಿ ಇದೆ. ಮೊದಲೇ ತೇಜಸ್ ಡಿಸ್ಟರ್ಬ್ ಆಗಿದ್ದಾರೆ. ನೀವು ಅವ್ರ ಎದುರುಗಡೆ ಈ ಥರ ಎಲ್ಲ ಹೇಳಿದ್ರೆ ಬೇಜಾರು ಮಾಡ್ಕೊಳಲ್ವಾ ಹೇಳಿ? ಅವ್ರು ಯಾಕೆ ಸರ್ ಬೇಜಾರು ಮಾಡ್ಕೊಳ್ತಾರೆ? ನಿಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರು ಯಾಕೆ ಏನೇನೋ ಅನ್ಕೊಳ್ತಾರೆ? ಹುಡುಗರ ಮನಸ್ಸು ಹಾಗೇನಿದೆ. ತೇಜಸ್ ನೋಡಿದಾಗ ಅವ್ರು ಏನು ಯೋಚಿಸ್ತಿರ್ಬೋದು, ಏನು ಅನ್ಕೋತಿರ್ಬೋದು ಅಂತ ನಂಗೆ ಗೊತ್ತಾಗ್ತಿದೆ. ಮದುವೆ ಮಂಟಪ ತನಕ ಹೋಗಿ ಏನೇನೋ ಆಗಿ ಇವಾಗ ಇಲ್ಲಿವರೆಗೂ ಬಂದಿದೆ. ಆ ಟೈಮ್ನಲ್ಲಿ ಅವರಲ್ಲಿ ಎಷ್ಟು ಕನ್ಫ್ಯೂಷನ್ ಇರುತ್ತೆ ಅಂತ ನಂಗೆ ಗೊತ್ತು. ನಾವು ಇವಾಗ ಅದನ್ನು ಸಾಲ್ವ್ ಮಾಡಬೇಕು ಹೊರತು ಆ ಕನ್ಫ್ಯೂಷನ್ನ ಜಾಸ್ತಿ ಮಾಡಬಾರ್ದಲ್ವಾ? ಸರಿ, ನಾನೇನು ಮಾತಾಡಲ್ಲ. ಇವಾಗ ಒಂದು ಮಟ್ಟಕ್ಕೆ ಒಳ್ಳೆ ಹುಡುಗಿ ಥರ ಕಾಣ್ತಿದ್ದೀರಾ. ಸರಿ, ಪುರೋಹಿತರು ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಬಾಕಿ ಉಳಿದಿರೋದನ್ನ ತಗೊಬಂದ್ಬಿಡ್ತೀನಿ. ಬೈ. ಸರ್ 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 ನಾನು ಬರ್ತೀನಿ. ಏನ್ರಿ ಹೋಗಿದ್ ಕಡೆಲ್ಲ ನಾನು ಬರ್ತೀನಿ ಅಂತ ಹೇಳ್ತೀರಲ್ಲ, ಒಳ್ಳೆ ಚಿಕ್ಕ ಮಕ್ಕಳ ಥರ. ಹೋಗಿ ರೆಸ್ಟ್ ಮಾಡೋಗಿ. ನೀವು ಒಬ್ಬರೇ ಹೋಗೋದು ನನಗೆ ಇಷ್ಟ ಇಲ್ಲ ಸರ್. ನನಗೆ ಒಬ್ಬನೇ ಇರೋದೇ ಇಷ್ಟ. ಸಾಕಾಗೋಗಿದೆ ನಿಮ್ಮ ಸಹವಾಸ. ಓ ಹೌದಾ? ಏನು ಹೇಳ್ತಿದ್ರಿ? ಹೇಗಿದ್ರು ನನ್ನ ಅಕ್ಕನ ಮದ್ವೆ ಅಲ್ವಾ, ಅವಳ ಮದ್ವೆ ಕೆಲ್ಸಗಳೆಲ್ಲ ನಾನು ಮಾಡ್ಬೇಕು, ನಾನು ಬರ್ತೀನಿ. ಸರಿ ಬನ್ನಿ. ಸರ್, ನಾವು ಕಾರಲ್ಲಿ ಹೋಗೋದ್ ಬೇಡ. ಈಗ ಹೆಲಿಕಾಪ್ಟರ್ ತರೋದು? ನಾವು ಸೈಕಲ್ ಅಲ್ಲಿ ಹೋಗೋಣ ಸರ್. ರೀ ಲೈಟ್ ಹೌಸ್ ಎಲ್ರಿ ಬರುತ್ತೆ ನಿಮ್ಗೆ ಐಡಿಯಾ? ಈ ಟೈಮಲ್ಲಿ ಇದೆಲ್ಲ ಬೇಕಾ? ಬನ್ನಿ ಸುಮ್ಮನೆ. ಸರಿ ಬಿಡಿ, ನಂಗೆ ಈ ತರ ಚಿಕ್ಕ ಚಿಕ್ಕ ವಿಚಾರದಲ್ಲೇ ಖುಷಿ ಆಗೋದು. ಇಟ್ಸ್ ಓಕೆ, ನಾವು ನೆಕ್ಸ್ಟ್ ಟೈಮ್ ಹೋಗೋಣ. ಸರಿ, ಸೈಕಲಲ್ಲಿ ಹೋಗೋಣ. ನಿಮಗೆ ಬೇಜಾರು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನಿಜವಾಗ್ಲು ಈಗಾಗಲೇ ತುಂಬ ಸಲ ಬೇಜಾರು ಮಾಡ್ಸಾಗಿದೆ. ಹೆಂಗ್ ಬೇಜಾರು ಮಾಡಿಸಿದ್ರೆ ದೇವಕ್ಕೆ ಕ್ಷಮಿಸಲ್ಲ. ಕೃಷ್ಣ ಕೃಷ್ಣ, ಕರ್ಣ ಸರ್ ಮನ್ಸ್ ಚೇಂಜ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸರಿ, ಈ ಸೈಕಲ್ ನಾನು ತಗೋತೀನಿ, ಆ ಸೈಕಲ್ ನೀವು ತಗೊಳ್ಳಿ. ಬೇರೆ ಬೇರೆ ಸೈಕಲ್ ಅಲ್ಲ? ಹಾ. ಏನ್ ಸರ್ ನೀವು ಇಷ್ಟೊಂದು ಅನ್ರೊಮ್ಯಾಂಟಿಕ್ ಆಗಿದ್ದೀರಾ? ಏನು ಒಂದೊಂದಾಗೆ ಬಿಡ್ತಿದ್ದೀರಾ ಬಾಣ? ಆ ಕಾರ್ ಬೇಡ ಅಂದ್ರಿ, ಸೈಕಲ್ ಹೋಗೋಣ ಅಂದ್ರಿ, ಸೈಕಲ್ ಹೋಗ್ಕೊಂಡ್ರೆ ಈಗ ಒಂದೇ ಸೈಕಲ್ ಅಂತ ಹೇಳ್ತಿದ್ದೀರಾ. ಇದೆಲ್ಲ ನಮ್ಮ ಹತ್ರ ನಡೆಯಲ್ಲ. ಸರಿ ಬಿಡಿ ಸರ್, ನಿಮ್ ಪಾಡಿಗೆ ನೀವು ಬನ್ನಿ, ನನ್ನ ಪಾಡಿಗೆ ನಾನು ಬರ್ತೀನಿ. ಓಕೆನಾ? ಹೊಡೋಣವಾ? ಇಲ್ಲ ಮೇಡಮ್, ಕರುಣಾನಿಧಿ ಆಚೆ ಹೋಗಿದ್ದಾರೆ. ಈಗ ಒಳಗಡೆ ಏನಾದರೂ ಗೊತ್ತಾಗೋದಿಲ್ಲ ಮೇಡಮ್ ಅವ್ರಿಗೆ. ಪರ್ಫೆಕ್ಟ್. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಲ್ವಾ? ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಮೇಡಮ್, ನೀವು ಗ್ರೀನ್ ಸಿಗ್ನಲ್ ಕೊಡ್ಬೇಕಷ್ಟೇ. ಕೊಟ್ಟಾಯ್ತು. ಆದ್ರೆ ಯಾವುದೇ ಕಾರಣಕ್ಕೂ ನಿನ್ ಗುರಿ 1 ಇಂಚ್ ಆಚೆ ಈಚೆ ಆಗ್ಬಾರ್ದು. ನನ್ ಕಿವಿಗೆ ಒಳ್ಳೆ ಸುದ್ದಿ ಕೊಡೋ ಜವಾಬ್ದಾರಿ ನಿಂದು, ನೆನ್ಪಿಟ್ಕೋ. ಆದಷ್ಟು ಬೇಗ ಕೆಲಸ ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್.